ਤੂੰ ਜਾ ਮੈਨੂੰ ਤੇਰੇ ਨਾਲ ਪਿਆਰ ਜੱਟਾ ਤਾਂ Hey bro. ਜੱਟਾ ਵੇ ਹਟਦਾ ਮੈਨੂੰ ਜਿਵੇਂ Hey bro. Yeah. It goes down. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿಸ್ ಫುಡ್ ವೆಂಚರ್. ಇಷ್ಟು ದಿನ ನಾನು ವೀಡಿಯೋಸೇ ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದು 4-5 ಮಂತ್ಸಿಂದ ಲೈಫಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟೆ. ಆಫೀಸಿಗೆ ಬಂದೆ, ಟ್ರೈನಿಂಗ್ ಇತ್ತು ಅಂತ, ಮತ್ತೆ ಸ್ವಲ್ಪ ಕೆಲಸನೂ ಜಾಸ್ತಿ ಇತ್ತು. ಇಯರ್ ಎಂಡ್ ಅಂದರೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ, ಅದಕ್ಕೆ ನನಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಆದರೂ ಇನ್ಸ್ಟಾಗ್ರಾಮಲ್ಲಿ ನನಗೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ, ಫಾಲೋವರ್ಸ್ ಜಾಸ್ತಿ ಆಗ್ತಾನೆ ಇದ್ದಾರೆ, ವ್ಯೂಸ್ ತುಂಬ ಚೆನ್ನಾಗಿ ಬರ್ತಾನೆ ಇದೆ. ಬಟ್ ವೀಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಈಗ ಐ ಪ್ರಾಮಿಸ್ ಯು, ನಾನು ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಎವ್ರಿ ವೀಕ್ ನಾನು ವೀಡಿಯೋಸ್ ಪೋಸ್ಟ್ ಮಾಡ್ತೇನೆ. God promise. God promise. ಓಕೆನಾ? ಸೊ ಇವತ್ತು ನನ್ನ ಭಾವ ತಂಗಿಯ ತಂಗಿಯ ಹಸ್ಬೆಂಡ್, ಅಮ್ಮನ ವೈಫ್. ಇವತ್ತು ಬೆಂಗಳೂರಿಗೆ ನನ್ನ ಭಾವ, ನನ್ನ ತಂಗಿ, ನನ್ನ ಭಾವನ ತಂಗಿ, ನನ್ನ ಭಾವನ ತಮ್ಮ, ನನ್ನ ಭಾವನ ತಮ್ಮನ ಹೆಂಡತಿ ಎಲ್ಲರೂ ಬಂದಿದ್ದಾರೆ ಬೆಂಗಳೂರಿಗೆ. ಸೊ ಎಲ್ಲರೂ ನಾವೀಗ ಇಕೋಸ್ ಆಫ್ ಅರ್ತ್ ಅಂತ ಒಂದು ಇವೆಂಟ್ ಆಗ್ತಾ ಉಂಟು ಹೆಬ್ಬಾಳದ ಹತ್ರ, ಯಲಹಂಕದ ಹತ್ರ. ಸೊ ಅಲ್ಲಿಗೆ ನಾವು ಹೋಗ್ತಾ ಇದ್ದೇವೆ. ಫಸ್ಟ್ ಟೈಮ್ ನಾವೆಲ್ಲರೂ ಹೋಗ್ತಾ ಇರೋದು ಇವೆಂಟಿಗೆ. ತುಂಬಾ ಸಾರಿ, ದಾಮಿನಿ ಒಬ್ರು 3 times ಹೋಗಿದ್ದಾರೆ, ನಾವೆಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ಇವೆಂಟಿಗೆ. ತುಂಬಾ ಎಕ್ಸೈಟೆಡ್ ಆಗ್ತಾ ಇದೀವಿ. ನಾವು ಯೂಶುವಲಿ ಬಾಲಿವುಡ್ ಸಾಂಗ್ಸಿಗೆ, ಟಫಂಗುಚಿ ಸಾಂಗ್ಸಿಗೆಲ್ಲ ನಾವು ಡ್ಯಾನ್ಸ್ ಮಾಡ್ತಾ ಇದ್ವಿ. ಬಟ್ ಇವತ್ತು ಒಂದು ಟೆಕ್ನೋ ವರ್ಡಿಗೆ ಹೋಗ್ತಾ ಇದೀವಿ. ಅಲ್ಲಿ ಫುಲ್ ಟೆಕ್ನೋ ಮ್ಯೂಸಿಕ್ ಇರುತ್ತೆ. ಸೊ ಟೆಕ್ನೋ ಮ್ಯೂಸಿಕ್ ನಾವೀಗ ವೈಬ್ ಮಾಡಕ್ ಹೋಗ್ತಾ ಇದೀವಿ. ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ದಾಮಿನಿ ಫುಲ್ ಬಿಲ್ಡಪ್ ಕೊಟ್ಟಿದ್ದಾಳೆ, ಸಖತ್ತಾಗಿರುತ್ತಂತ, ವೈಬ್ ಮಾಡ್ತೀವಿ ಅಂತ. ಸೊ ನಾನು ಸ್ವಲ್ಪ ಟೆಕ್ನೋ ಫ್ರೀಕ್ ಇದ್ದೇನೆ, ಬಟ್ ನನ್ನ ಭಾವನ ತಮ್ಮ, ಅವ್ರು ಧೀರಜ್, ಅನುಷ್ ಅವರೆಲ್ಲ, ಸಮೃದ್ಧಿ ಅವರೆಲ್ಲ ಟೆಕ್ನೋ ವೈಬ್ ಮಾಡಲ್ಲ ಜಾಸ್ತಿ. ಅವ್ರು ಹೇಗೆ ಇವತ್ತು ವೈಬ್ ಮಾಡ್ತಾರಂತ ನೋಡ್ಬೇಕು. ಸೊ ಲೆಟ್ಸ್ ಗೋ. ಇನ್ನ ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ನಾನು. ಬಾಯ್, ಸಿ ಯು ಸೂನ್. ಈಗ ನಾವು ಲೊಕೇಶನ್ಗೆ ರೀಚ್ ಆಗಿದ್ದೇವೆ. ಇದು ಯಲಹಂಕದಿಂದ ಸ್ವಲ್ಪ ಮುಂದೆ ಇರುವ ತರೋಣಿಸಿ ಅಂತ ಪ್ಲೇಸ್ ಅಲ್ಲಿ ಇರುವ ಎಂಬಸಿ ಇಂಟರ್ನ್ಯಾಷನಲ್ ರೈಡಿಂಗ್ ಸ್ಕೂಲ್ ಅಲ್ಲಿ ಇದನ್ನ ಸೆಟಪ್ ಮಾಡಿದ್ದಾರೆ. ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು 35 ಕಿಲೋಮೀಟರ್ ಆಗುತ್ತೆ. ನಾವೀಗ ಆಲ್ಮೋಸ್ಟ್ ಒಂದು 1 hour 1.5 hour ಟ್ರಾವೆಲ್ ಮಾಡಿಕೊಂಡು ಈಗ ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ಪೇಡ್ ಪಾರ್ಕಿಂಗ್ ಇರೋದ್ರಿಂದ ನಾವು 100 ರೂಪಾಯಿ ಪೇ ಮಾಡಿ ನಾವೀಗ ಕಾರನ್ನ ಪಾರ್ಕ್ ಮಾಡಕ್ ಹೋಗ್ತಾ ಇದ್ದೇವೆ. ಇಕೋಸ್ ಆಫ್ ಅರ್ತ್ ಫೆಸ್ಟಿವಲ್ ಸ್ಟಾರ್ಟ್ ಆಗೋದು 1 o'clock. ಬಟ್ ನಾವು ಮನೆಯಿಂದ ಹೊರಡ್ಬೇಕಾದ್ರೆ ಆಲ್ರೆಡಿ 1 o'clock ಆಗ್ಬಿಟ್ಟಿತ್ತು. ಮತ್ತೆ ನಾವು ಜಕ್ಕೂರ್ ಹತ್ರ ಇರುವ ಟ್ರಫೆಲ್ಸ್ ಎಲ್ಲ ನಿಲ್ಲಿಸಿ ಊಟ ಕೂಡ ಮಾಡಿದ್ವಿ. ಸೊ ನಾವು ರೀಚ್ ಆಗೋಕ್ಕೆ ಆಲ್ಮೋಸ್ಟ್ ನಮ್ಗೆ ಈಗ 4:30 ಆಗ್ಬಿಡ್ತು. ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಎಂಟ್ರಿ ಗೇಟ್ ಹತ್ರ ನಾವು ಟಿಕೆಟ್ ನ ತೋರಿಸಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅವ್ರು ಬ್ಯಾಂಡ್ ಕೊಡ್ತಾರೆ. ಆ ಬ್ಯಾಂಡ್ ನ ಸ್ಕ್ಯಾನ್ ಮಾಡಿ ನಾವು ಒಳಗಡೆ ಹೋಗ್ಬೇಕು. ಮತ್ತೆ ಸೆಕ್ಯೂರಿಟಿ ತುಂಬಾ ಟೈಟ್ ಆಗಿದೆ ಇಲ್ಲಿ. ಆಲ್ಮೋಸ್ಟ್ 40+ ಸಿವಿಲ್ ಪೊಲೀಸ್ ಇರ್ತಾರೆ, ಆಮೇಲೆ ಪೊಲೀಸ್ ಡಾಗ್ಸ್ ಇರುತ್ತೆ. ನಿಮ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡ್ತಾರೆ. ನಿಮ್ಮ ಶೂ ಇಂದ ಹಿಡಿದು ಬ್ಯಾಗ್, ಕಂಪ್ಲೀಟ್ ಪಾಕೆಟ್ ಎಲ್ಲ ಚೆಕ್ ಮಾಡ್ತಾರೆ. ನೀವು ಹೊರಗಡೆ ಏನು ತರಂಗಿಲ್ಲ. ಬಾಟಲ್ಸ್ ಆಗಲಿ, ಸೆಲ್ಫಿ ಸ್ಟಿಕ್, ಆಮೇಲೆ ಲೈಟರ್ ಏನೇನು ತರಂಗಿಲ್ಲ. ಏನೇ ಇದ್ರೂ ಒಳಗಡೆ ಪರ್ಚೇಸ್ ಮಾಡಬೇಕು. ಸೊ ಸೆಕ್ಯೂರಿಟಿ ವೈಸ್ ತುಂಬಾ ಸೇಫ್, ಯಾರು ಕೂಡ ಬರ್ಬೋದು. ಎಂಟ್ರಿ ಫಾರ್ಮಾಲಿಟಿ ಮುಗಿಸ್ಕೊಂಡು ಒಳಗಡೆ ಬರ್ತಿದ್ದಂಗೆ ನಂದು ಬ್ರೈನ್ ಸ್ಟಕ್ ಆಗಿಬಿಡ್ತು. ಇದು ನಿಜವಾಗ್ಲೂ ಬೆಂಗಳೂರಿನ ಅನಿಸ್ಬಿಡ್ತು. ಆ ಲೆವೆಲ್ಗೆ ಇಲ್ಲಿ ಎಲ್ಲ ಸೆಟಪ್ ಮಾಡಿದ್ದಾರೆ. ಒಂಥರ ಡಿಫ್ರೆಂಟ್ ವರ್ಲ್ಡ್ಗೆ ಬಂದಿದೆ ಅಂತ ಅನಿಸ್ಬಿಡ್ತು ನನಗೆ. ಎಷ್ಟು ಕ್ರೇಜಿ ಆಗಿತ್ತು ಅಂದರೆ ನನಗದು ಹೇಳೋಕ್ಕೂ ಸಾಧ್ಯ ಇಲ್ಲ. ನೀವು ವೀಡಿಯೋಲಿ ನೋಡ್ತಾ ಇರ್ಬೋದು, ಒಂಥರ ಡ್ರೀಮಿ ಲ್ಯಾಂಡ್ ಥರ ಇದೆ. ಇಕೋ ಸಿಸ್ಟಮ್ ಇರೋ ಎಲ್ಲ ಥಿಂಗ್ಸ್ನು ಇಲ್ಲಿ ಸೆಟಪ್ ಮಾಡಿದ್ದಾರೆ. ನೋಡೋಕ್ಕೆ ಒಂಥರ ಸಖತ್ತಾಗಿತ್ತು. ಒಂಥರ ಇದು ಮಸ್ಟ್ ಎಕ್ಸ್ಪೀರಿಯನ್ಸ್, ಒಂದ್ಸಲ ಮಾಡಬೇಕೆಲ್ಲರೂ, ಅಷ್ಟು ಚೆನ್ನಾಗಿದೆ. ಇಷ್ಟೇ ಅಲ್ಲದೆ ಎಲ್ಲದನ್ನು ನೀಟಾಗಿ ಸಖತ್ತಾಗಿ ಆರ್ಗನೈಸ್ ಮಾಡಿದ್ರು. ನಿಮಗೆ ಮೆಡಿಕಲ್ ಅಸಿಸ್ಟ್ ಆಗಲಿ, ಲಾಸ್ಟ್ ಆ್ಯಂಡ್ ಫೌಂಡ್ ಆಗಲಿ, ಫುಡ್ ಸ್ಟಾಲ್ ಆಗಲಿ, ಡ್ರಿಂಕ್ ಸೆಕ್ಷನ್ ಆಗಲಿ, ಎಲ್ಲದನ್ನು ಕರೆಕ್ಟಾಗಿ ಅಸ್ಥೆಟಿಕ್ ಆಗಿ ಆರ್ಗನೈಸ್ ಮಾಡಿದರು. ಅದಲ್ಲದೆ ಈ ವೇಸ್ಟೇಜ್ನ ಯೂಸ್ ಮಾಡಿಕೊಂಡು ರೀಸೈಕಲ್ ಮಾಡಿ ಅದರಿಂದ ಆರ್ಟ್ನ ಕ್ರಿಯೇಟ್ ಮಾಡಿದರು. ದಟ್ ವಾಸ್ ರಿಯಲಿ ಬ್ರಿಲಿಯಂಟ್. ಆರ್ಗನೈಸರ್ಗೆ ಒಂದು ಹ್ಯಾಟ್ಸ್ ಆಫ್. ತುಂಬ ತಲೆ ಯೂಸ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೋಸ್ಟ್ ಆಫ್ ದ ಥಿಂಗ್ಸ್ ಏನೇನು ನೋಡ್ತಾ ಇದ್ದೀರೋ ಅದೆಲ್ಲ ಆಲ್ಮೋಸ್ಟ್ ಎಲ್ಲ ವೇಸ್ಟೇಜ್ನ ರೀಸೈಕಲ್ ಮಾಡಿರೋದು. ತುಂಬ ಕ್ರಿಯೇಟಿವ್ ಆ್ಯಂಡ್ ಆರ್ಟಿಸ್ಟಿಕ್ ಆಗಿತ್ತು. ಮ್ಯೂಸಿಕ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಲೆಟ್ಸ್ ಹ್ಯಾವ್ ಸಮ್ ಫನ್.
ಪ್ರಿಯಾಂಕಾ. ಇಟ್ಸ್ 10 o'clock, ಮನೆ ಹೋಗೋ ಟೈಮ್. ಬಟ್ ನಿಜವಾಗ್ಲೂ ಮನೆ ಹೋಗೋಕೆ ಇಷ್ಟ ಇಲ್ಲ, ಅಷ್ಟು ಚೆನ್ನಾಗಿದೆ ಪ್ಲೇಸ್. ತುಂಬಾ ಡ್ರೀಮಿ ಆಗಿ ತುಂಬಾ ಚೇರ್ಫುಲ್ ಇವೆಂಟ್ ಇದು. ತುಂಬಾ ಅಂದ್ರೆ ನಾನು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್ ಎವರ್. ಮತ್ತೆ ಕ್ರೌಡ್ ಕೂಡ ತುಂಬಾ ಚೆನ್ನಾಗಿತ್ತು. ಯೂಶಲಿ ಕಾನ್ಸರ್ಟ್ಗೆಲ್ಲ ಹೋದ್ರೆ ಏನಾದ್ರು ಒಂದು ಚಿಕ್ಕದಾಗ ಪ್ರಾಬ್ಲಮ್ ಆಗುತ್ತೆ, ಬಟ್ ಇಲ್ಲಿ ಏನೂ ಆತರ ಪ್ರಾಬ್ಲಮ್ ಆಗಿಲ್ಲ. ಬಿಕಾಸ್ ಇಟ್ ವಾಸ್ ವೆರಿ ವೆಲ್ ಆರ್ಗನೈಸ್ಡ್ ವಿತ್ ಲಾಟ್ ಆಫ್ ಸೆಕ್ಯೂರಿಟಿ. ಅಂಡ್ ಈಗ ನಾವು ಮನೆ ಹೋಗ್ಲೇಬೇಕು. ನೀವು ಬೆಂಗಳೂರು ಇದ್ರೆ ನೆಕ್ಸ್ಟ್ ಇಯರ್ ಇವೆಂಟ್ ಆಗುತ್ತೆ, ಅವಾಗ ಮಿಸ್ ಮಾಡದೆ ಹೋಗಿ. ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸೊ ಅವ್ರಿಗೂ ಗೊತ್ತಾಗುತ್ತೆ. ಅವರು ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ಎಲ್ಲ ಪ್ಲಾನ್ ಮಾಡ್ಕೊಂಡು ಒಟ್ಟಿಗೆ ಗ್ಯಾಂಗ್ ಆಗಿ ಹೋಗಿ ಇವೆಂಟ್ ನ ಎಂಜಾಯ್ ಮಾಡಿ. ಟ್ರಸ್ಟ್ ಮೀ, ಯು ಗೋನಾ ಲವ್ ಇಟ್. ಮತ್ತೆ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ. ಅಲ್ಲಿ ತನಕ ಸಿ ಯು, ಟೇಕ್ ಕೇರ್ ಆಲ್.